ಮುಂಗಾರು ಚುರುಕುಗೊಳ್ತಾ ಇದೆ. ರಾಜ್ಯಾದ್ಯಂತ ಭಾರೀ ಮಳೆಯ ಮುನ್ಸೂಚನೆಗಳು ಕೂಡ ಸಿಕ್ಕಿದೆ. ಕರಾವಳಿ ಭಾಗದಲ್ಲಿ ವಿಪರೀತ ಮಳೆ ಬೀಳುವ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲೂ ಕೂಡ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದ ಗಾಳಿ ಬೀಸುವ ಸಾಧ್ಯತೆ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಮುಂದುವರಿಕೆಯಾಗುತ್ತೆ. ಬೆಂಗಳೂರಿನಲ್ಲಿ ಮುಂದಿನ 48 ಗಂಟೆಗಳ ಕಾಲ ಮೋಡ ಕವಿದ ವಾತಾವರಣ ಇರಲಿಕ್ಕಿದೆ. ಜೂನ್ 15ರವರೆಗೂ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಗ್ತಾ ಇದೆ. ಮೀನುಗಾರರು ಸಮುದ್ರಕ್ಕೆ ತೆರಳುವ ಮುನ್ನ ಸ್ಥಳೀಯ ಹವಾಮಾನ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಮೀನುಗಳನ್ನ ಹಿಡಿಯೋದಕ್ಕೆ ಹೋಗ್ತಾರೆ, ಸಾಕಷ್ಟು ಸಮಸ್ಯೆಗಳಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಮತ್ತೆ 30ರಿಂದ 40% ಅತಿ ವೇಗದ ಗಾಳಿ ಬೀಸುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಮಳೆ ಬಿದ್ರೆ ಅಷ್ಟೊಂದೇನ್ ಸಮಸ್ಯೆ ಆಗಲ್ಲ, ಯಾಕಂದ್ರೆ ಅತಿಯಾಗಿ ವೇಗದ ಗಾಳಿ ಬೀಸಿದ್ರೆ ಗಾಳಿಯ ವೇಗಕ್ಕೆ ವಾಹನಗಳಿಗೂ ಕೂಡ ಸಮಸ್ಯೆಗಳಾಗತ್ತೆ, ಮತ್ತೆ ಓಡಾಟ ಮಾಡೋದಕ್ಕೂ ಕೂಡ ಸಮಸ್ಯೆ ಆಗತ್ತೆ. ಮತ್ತೆ ರೈತರಿಗೇನೋ ಒಂದ್ ಕಡೆ ಖುಷಿ ವಿಚಾರ, ಅತಿಯಾದ ಮಳೆ ಆದ್ರೂ ಕೂಡ ಕಷ್ಟ ರೈತರಿಗೆ, ಮಳೆ ಆಗ್ಲಿಲ್ಲ ಅಂತಂದ್ರೂ ಕೂಡ ಕಷ್ಟ. ಮತ್ತೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಇದೆ ಅನ್ನೋದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. GBA ಬಂದಿದೆ, GBA ಬಂದ್ರೂ ಕೂಡ ಅದೇ ರಾಗ ಅದೇ ಹಾಡು. ಎಲ್ಲಾ ಕಡೆ ಕೂಡ ನೋಡಿದ್ರು ಕೂಡ 2 ರಿಂದ 3 ಅಡಿ ನೀರು ನಿಂತಿರುತ್ತೆ. ವಾಹನ ಸವಾರರು ಕಿರಿಕಿರಿಯನ್ನ ಅನುಭವಿಸ್ತಾರೆ. ಪ್ರತಿದಿನ ಮಳೆಯಾಗುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ವಾತಾವರಣ ಕೆರೆಯಂತಾಗೋಗ್ಬಿಡತ್ತೆ. ಅದು ರಸ್ತೆಯೋ ಕೆರೆಯೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಲ್ಲಲ್ಲಿ ಗಾಡಿಗಳು ನಿಂತ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಮತ್ತೆ ಅಂಡರ್ ಪಾಸ್ ನಲ್ಲಿ ನೀರು ನಿಂತಹ ಸಂದರ್ಭದಲ್ಲಿ ಈ ಹಿಂದೆ ಯಾವೆಲ್ಲ ಘಟನೆಗಳಾಗಿದ್ವು, ಎಷ್ಟು ಸಾವು ನೋವಾಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಸೊ ಅಂಡರ್ ಪಾಸ್ ನ ಕೆಳಗಡೆ ಹೋಗುವ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕು. ಹೋಗ್ಬೇಕಾ ಬೇಡವಾ, ನೀರು ಎಷ್ಟರ ಮಟ್ಟಿಗೆ ನಿಂತಿದೆ, ನಾವು ಮುಂದೆ ಹೋದ್ರೆ ನಾವು ಸ್ಟ್ರಕ್ ಆದ್ರೆ ಏನಾಗತ್ತೆ, ಇದೆಲ್ಲವನ್ನು ಕೂಡ ನಾವೇ ಯೋಚನೆ ಮಾಡಬೇಕು. ನಾವೇ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಸಂಚಾರವನ್ನ ಮಾಡಬೇಕಾಗತ್ತೆ.